ಏನೇ ಯಾವ್ದು ಊರಿಗೆ ಹೊರಟಿರೋ ಹಾಗೆ ರೆಡಿ ಆಗ್ತಾ ಇದೀಯಾ? ಊರಿಗಲ್ಲ ರೀ, ಇವತ್ತು ಗೆಲುವು ನಂದೆ, ಅದಕ್ಕೆ ಹೀಗೆ ರೆಡಿ ಆಗ್ತಾ ಇರೋದು. ಆ ಕುರ್ಚಿಲ್ ಕೂತ್ಕೋಬೇಕಲ್ಲ ಮತ್ತೆ. ಕುರ್ಚಿವರೆಗಾದ್ರೂ ಹೋಗ್ಬೇಕಲ್ವಾ? ನೀವೇನ್ ಬೇಕಾದ್ರೂ ಅನ್ಕೊಳ್ರಿ, ಗೆಲ್ಲೋದು ನಾನು, ಗೆಲುವು ನಂದೆ, ನೋಡ್ತೀರಿ. ದಮಯಂತಿ, 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 ಅಲ್ಲಿ ನೋಡಿ ನಮ್ಮಮ್ಮ ಕರಿತಾ ಇದ್ದಾಳೆ, ಯಾರು ಗೆದ್ದಿದ್ದಾರೆ ಅಂತ ಹೇಳೋದಿಕ್ಕೆ. ಬನ್ನಿ, ನಿಮ್ ಕಿವಿ ಯಾರ ನೀವು ಕೇಳಿಸ್ಕೊಳ್ಳೋರಂತೆ. ಈ ಸಗಿ ಇವಳೇನಾದ್ರೂ ಗೆದ್ಲು ಅಂದ್ರೆ ಮತ್ತೆ ಈ ರೂಮಿಗೆ ಬರ್ತಿದ್ದ ಹಾಗೆ ಪರಿಸ್ಥಿತಿ ಬೇರೆ ತರನೇ ಇರುತ್ತೆ. ದಮಯಂತಿ, ದಮಯಂತಿ, ಇಬ್ರು ಕಷ್ಟಪಟ್ಟು ಸೀರೆಗಳನ್ನ ನೇಯ್ದಿದ್ದೀರಾ, ಆ ಸೀರೆಗಳನ್ನ ಮಾರಿದೀರ ಕೂಡ. ಅದರಿಂದ ಬಂದಿರೋ ದುಡ್ಡುಗಳನ್ನ ನೀವು ಹೇಗೆ ಖರ್ಚು ಮಾಡ್ತೀರಾ ಅಂತ ಗೊತ್ತಾದ್ರೆ ನಿಮ್ ಮನಸ್ಥಿತಿಗಳು ಅರ್ಥ ಆಗತ್ತೆ. ನೀವಿಬ್ರು ನಿಮ್ಮ ನಿರ್ಧಾರಗಳನ್ನ ಹೇಳಿ. ಹೇಳೋದಿಕ್ಕೆ ಏನಿದ್ಯಮ್ಮ? ನೀನ್ ಸುಮ್ನಿರು. ಶೌರ್ಯ, ಮಾರ್ಕ್ಸು ನೀನೇ ಕೊಡ್ಬೇಕು. ಅದ್ಯಾಕಜ್ಜಿ, ನಾನು ಯಾಕೆ? ನೀವೇ ಕೊಡ್ಬೋದಲ್ವಾ? ಇಲ್ಲ ಕಂದ, ಸಮಾಜದಲ್ಲಿ ಗೌರವದ ಸ್ಥಾನದಲ್ಲಿ ಇದೆಯಾ ನೀನು. ಮಾರ್ಕ್ಸ್ನ ನೀನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದ್ ವೇಳೆ ನಾನು ನಮ್ಮಮ್ಮನ್ಗೆ ಜಾಸ್ತಿ ಮಾರ್ಕ್ಸ್ ಹಾಕಿದ್ರೆ? ನನ್ನ ಮೊಮ್ಮಗನ ನ್ಯಾಯದ ಮೇಲೆ ನನಗೆ ನಂಬಿಕೆ ಇದೆ ಕಂದ. ನೀನ್ ತಪ್ಪು ಮಾಡಲ್ಲ. ನೀನ್ ತಪ್ಪು ಮಾಡ್ತೀನಿ ಅಂದ್ರೂ ನಿನ್ ಮನ್ಸು ಒಪ್ಪಲ್ಲ. ಹೌದು ಆಫೀಸರ್, ನೀವೇ ಮಾರ್ಕ್ಸ್ ಕೊಟ್ರೆ ಕರೆಕ್ಟ್ ಆಗಿರತ್ತೆ. ನಿಮ್ಮ ಅಜ್ಜಿ ಹೇಳ್ತಾ ಇರೋದು ನಿಜನೇ ಶೌರ್ಯ. ನೀನು ನಿಮ್ಮ ಅಮ್ಮನ ಪರವಾಗಿ ನಿಂತಿದ್ಯಾ, ಅದಕ್ಕೆ ನೀನೇ ಮಾರ್ಕ್ಸ್ ಹಾಕಿದ್ರೆ ಯಾರಿಗೂ ಯಾವ ತೊಂದರೆನೂ ಇರೋದಿಲ್ಲ. ನನ್ ಮಗ ನನಗ್ ಬೇಕಾಗಿರೋ ಮಾರ್ಕ್ಸ್ ನ ಕೊಡ್ತಾನೆ ಹೊರತು ನನ್ನನ್ ಸೋಲ್ಸೋದಿಕ್ಕೆ ಅನುಪಮನ್ ಜಾಸ್ತಿ ಕೊಡ್ತಾನಾ? ಹೇಳ್ರಮ್ಮ, ಆದಾಯನ ನೀವ್ ಏನ್ ಮಾಡ್ತೀರಾ ಅಂತ ಗೊತ್ತಾದ್ರೆ ಅದ್ರ ಮೇಲೆ ನೀವು ಜನಗಳಿಗೆ ಏನ್ ಮಾಡ್ತೀರಾ ಅಂತ ಅರ್ಥ ಆಗುತ್ತೆ. ಅಮ್ಮ, ನಾನ್ ನೇಯ್ದಿದ್ ಎಲ್ಲ ಸೀರೆಗಳಿಗೂ ಸ್ವಲ್ಪ ಖರ್ಚು ಜಾಸ್ತಿ ಆಯ್ತು. ಅದು ಬಿಡಿ, ಪರವಾಗಿಲ್ಲ. ಅದ್ರಲ್ಲಿ ನನಗೆ ಸ್ವಲ್ಪ ಲಾಭನೂ ಬಂದಿದೆ. ಎಲ್ಲೂ ಯಾವ ರೀತಿಲೂ ನನಗೆ ಲಾಸ್ ಆಗಿಲ್ಲ. ನನಗೆ ತೃಪ್ತಿ ಕೂಡ ಆಗಿದೆಮ್ಮ. ಈಗ ಒಂದು ಸೀರೆಗೆ ನಾವು 500 ರೂಪಾಯಿ ಅಂತ ಇಟ್ಕೊಂಡ್ರು ಕೂಡ ನಾವು ಮಾಡಿದ ಖರ್ಚು ಅಸಲನ್ನ ಬಿಟ್ಟು ಮಿಕ್ಕಿದೆಲ್ಲ ದುಡ್ಡನ್ನು ಕೂಲಿ ಕಾರ್ಮಿಕರ ಮಕ್ಕಳ ಎಜುಕೇಶನ್ ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅಂದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ ನನಗ್ ಬಂದಿರೋಂಥ ಎಲ್ಲ ಆರ್ಡರ್ಸ್ನು ನೋಡಿದ್ರೆ 50,000ವರೆಗೂ ಲಾಭ ಬರುತ್ತಮ್ಮ. ಅದನ್ನೇ ಅವ್ರ ಎಜುಕೇಶನ್ಗೆ ಕೊಟ್ಬಿಡೋಣ ಅಂತಿದ್ದೀನಿ. ಅದ್ಗೆ ನೋಡಿದ್ರಾ, ಅನುಪಮ ಅಮ್ಮ ಎಷ್ಟು ಮುಂದಿನ ಯೋಚನೆ ಮಾಡ್ತಿದ್ದಾರೆ. ನೀವೇನು ಮಾಡಿಲ್ಲ ಅನ್ಕೊಳ್ಳಿ, ನೀವ್ ಸೋಲೋದಂತೂ ಗ್ಯಾರಂಟಿ. ನಾನ್ ಯಾಕೆ ಸೋಲ್ತೀನಿ? ನೋಡ್ತಾ ಇರು. ಅವರಿಗೆ ಕಷ್ಟಪಟ್ಟು ಸಿಕ್ಕಿದೆ, ನಮ್ಗೆ ಹೊರಗಡೆಯಿಂದ ತರಿಸಿದ ಸೀರೆನ ಮಾರಿದಕ್ ಸಿಕ್ಕಿದೆ. ಅನುಪಮ, ನೀನು 50,000 ಕೊಡ್ತೀಯಾ, ನಾನು 150,000 ರೂಪಾಯಿ ಕೊಡ್ತೀನಿ. ನನಗೆ ಆದಾಯ 50,000 ಸಾಕು ಬಿಡು. ಏನು 1,50,000 ರೂಪಾಯಿ ಕೊಡ್ತೀಯಾ? 10 ರೂಪಾಯಿ ತಂದು ಕೊಡ್ಬೇಕು ಅಂದ್ರೇನೆ 20 ಸಲ ಯೋಚನೆ ಮಾಡ್ತೀಯಾ? ಅಂಥದ್ರಲ್ಲಿ ನೀನು
1,50,000 ಕೊಡ್ತೀಯಾ? ನೀವು ನೋಡ್ತಾ ಇರ್ರಿ, ನಮ್ಮತ್ತಿಗೆ ಕೊಡ್ತಾರೆ. ಶೌರ್ಯ, ಅನುಪಮ ತನಗ್ ಬಂದಿರೋ ಆದಾಯನ ದಾನವಾಗಿ ಕೊಡ್ತೀನಿ ಅಂತ ಹೇಳ್ತಿದ್ದಾಳೆ. ನಿಮ್ಮಮ್ಮ ಏನ್ ಮಾಡ್ತೀನಿ ಅಂತಾನು ಹೇಳಿದಾಳೆ. ಇವಾಗ ನೀನ್ ಹೇಳು, ಯಾರಿಗೆಷ್ಟು ಮಾರ್ಕ್ಸ್ ಕೊಡ್ತೀಯಾ? ಅನುಪಮ ಅಮ್ಮನಿಗೆ 75 ಮಾರ್ಕ್ಸ್ ಕೊಡ್ತೀನಿ ಅಜ್ಜಿ. ನಿನಗೆ 25 ಮಾರ್ಕ್ಸ್ ಮಾತ್ರ ಕೊಡ್ತಿದ್ದೀನಮ್ಮ. ಅದ್ಯಾಕೋ ಹೆತ್ತ ತಾಯಿ ನಾನು, ನನಗ್ ಕಮ್ಮಿ ಮಾರ್ಕ್ಸ್ ಕೊಡ್ತೀಯಾ? ಯಾಕೆ ಕೊಡ್ಬೇಕಮ್ಮ? ಕರಕುಶಲ ಕಾರ್ಮಿಕರ ಕ್ಷೇಮ ಅಂದ್ರೆ ನಷ್ಟದಲ್ಲಿ ಕಷ್ಟನ ಮಾರ್ಕೊಳ್ಳೋದಷ್ಟೇ ಅಲ್ಲ, ಅವ್ರು ಪಡ್ತಿರೋ ಕಷ್ಟಕ್ಕೆ ಪ್ರತಿಫಲ ಸಿಗೋ ಹಾಗೆ ಮಾಡಬೇಕು. ನೀನ್ ಯಾಕೆ ಹಾಕಿರೋ ಬಂಡವಾಳನ ಆದಾಯ ಬಿಟ್ಟು ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ಯೋ ನನಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ನೀನ್ ಕೊಡ್ತೀನಿ ಅಂದಿದ್ರಲ್ಲಿ ನನಗೆ ಆಸೆ ಕಾಣಿಸ್ತಾ ಇದೆ. ಅನುಪಮ ಅಮ್ಮ ಕೊಡ್ತೀನಿ ಅಂದಿದ್ರಲ್ಲಿ ನನಗೆ ಜವಾಬ್ದಾರಿ ಮತ್ತೆ ಅಭಿಮಾನ ಕಾಣಿಸ್ತಾ ಇದೆ. ಅನುಪಮ ಅಮ್ಮ ಕೊಡೋ ದುಡ್ಡಿನಿಂದ ಎಷ್ಟೋ ಜನ ಕರಕುಶಲ ಕಾರ್ಮಿಕರ ಊಟಕ್ಕೆ, ಬಟ್ಟೆಗೆ ಯಾವ ಕಷ್ಟನೂ ಇಲ್ಲದೆ ಉಪಯೋಗಕ್ಕೆ ಬರುತ್ತೆ. ಕೇವಲ ಕೆಲ್ಸಕ್ಕೆ ಮಾತ್ರನೇ ಬೆಲೆ ಕೊಡದೆ ಆ ಕೆಲ್ಸನ ನಂಬ್ಕೊಂಡಿರೋರ್ ನಿಯತ್ತಿಗೂ ಕೂಡ ಬೆಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಿದ್ಯಾ? ಅದಕ್ಕೆ ಅನುಪಮ ಅಮ್ಮನಿಗೆ ಅಷ್ಟು ಮಾರ್ಕ್ಸ್ ಕೊಟ್ಟಿದ್ದೀನಿ. ಹಾಗೇನೆ ನಾಯಕನಿಗಿರಬೇಕಾಗಿರೋ ಮೊದಲನೇ ಲಕ್ಷಣ ಕೂಡ ಅದೇನೆ. ಆಫೀಸರ್, ಸ್ವಾರ್ಥಿ ಆಗದೆ ನಮ್ಮಮ್ಮನೇ ಅಲ್ವಾ ಅಂತ ಅತ್ತೆಗೆ ಜಾಸ್ತಿ ಮಾರ್ಕ್ಸ್ ಕೊಡದೆ ನಮ್ಮಮ್ಮಂಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಷ್ಟೇ ಕಣೋ, ಅಷ್ಟೇ. ಹೆತ್ತ ತಾಯಿನ ಬೇಡ ಅಂತ ಅನುಪಮನ ಗೆಲ್ಸೋದಕ್ ನೋಡ್ತಾ ಇದ್ಯಾ? ನನ್ ಪರವಾಗಿ ನಿಂತು ನಾನ್ ಸೋಲೋ ಹಾಗೆ ಮಾಡ್ತ್ಯಾ? ಇದೇನೇನೋ ಮಗ ತಾಯಿ ಕೊಡೋ ನ್ಯಾಯ? ಅಮ್ಮ, ನೀನ್ 4 ಜನಗಳಿಗೆ ಒಳ್ಳೇದ್ ಮಾಡ್ತೀನಿ ಅಂದ್ರೆ ನಾನ್ ನಿನ್ನ ಗೆಲ್ಲಿಸ್ತೀನಿ ಅಂತ ಹೇಳಿದ್ದೆ. ಆದ್ರೆ ಫಲಿತಾಂಶನ ನೋಡಿದ್ಮೇಲೆ ನನ್ನ ಮನಸ್ಸಾಕ್ಷಿಗೆ ಮೋಸ ಮಾಡಿಕೊಂಡು ನಾನು ತಪ್ಪು ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಮಾಡಿರೋ ಕೆಲಸದಲ್ಲಿ ನಿನಗಿಂತ ಅನುಪಮ ಅಮ್ಮನೇ ಚೆನ್ನಾಗಿ ಆಡಿದ್ದಾರೆ ಅಂತ ಅನಿಸ್ತು. ಅದಕ್ಕೆ ಅನುಪಮ ಅಮ್ಮನಿಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟೆ. ಆದ್ರೂ ಇನ್ನು ವೋಟಿಂಗ್ ಇದೆಯಲ್ವಾ? ಸೀರೆ ನೇಯೋದ್ರಲ್ಲಿ, ಅದನ್ನ ಮಾರೋದ್ರಲ್ಲಿ ನೀನು ಗೆಲ್ದೇ ಇರಬಹುದು. ಆದ್ರೆ ಈ 2,000 ಜನಗಳ ಕುಟುಂಬದ ಪ್ರೀತಿನ ನೀನು ಗೆಲ್ಲಿಸ್ಕೋಬಹುದು ಅಂದ್ರೆ ನಿನ್ನ ಗೆಲುವನ್ನ ಯಾರಿಂದ ತಡೆಯೋಕ್ಕಾಗತ್ತೆ ಹೇಳು?
ಅಲ್ವಾ? ನನ್ನನ್ನು ಯಾರು ಸೋಲಿಸ್ತಾರೆ? ಗೆಲ್ತೀನಿ. ಎಲ್ರ ಅಭಿಮಾನನ ಗೆಲ್ತೀನಿ. ನಾನೇ ಗೆಲ್ತೀನಿ. ಅಮೋರೆ, ಅಮೋರೆ, ಏನಾಯ್ತು? ಹೊರಗಡೆ ತುಂಬಾ ಜನ ಬಂದಿದ್ದಾರೆ ಅಮೋರೆ. ನೋಡಿದ್ಯೇನೋ ಶೌರ್ಯ, ನಿನಗ ಅರ್ಥ ಆಗ್ಲಿಲ್ಲ, ಮನೇಲಿರೋರ್ಗೆ ಯಾರಿಗೂ ಅರ್ಥ ಆಗ್ಲಿಲ್ಲ, ಆದ್ರೆ ಊರಿನ ಜನಕ್ಕೆ ಅರ್ಥ ಆಗಿದೆ. ನಾನು ನೇಯ್ದಿರೋ ಸೀರೆಗೋಸ್ಕರ ಹೊರಗಡೆ ಜನಗಳು ಕ್ಯೂನಲ್ಲಿ ನಿಂತಿದ್ದಾರೆ ಅಂತಾಯ್ತು. ಆದ್ರೆ ಈಗ ಅವ್ರಿಗೆ ಮಾರೋದಿಕ್ಕೆ ನನ್ನ ಹತ್ರ ಯಾವ ಸೀರೆಗಳು ಇಲ್ವೇ? ಸರಿ ಬಿಡು, ದುಡ್ಡನ್ನು ತಗೊಂಡು ಆರ್ಡರ್ ತಗೋತೀನಿ. ಯಾರಿಗೆಷ್ಟೇ ಬೇಕಾದ್ರೂ 50 ಸೀರೆ ತರ್ಸಕ್ಕಾಗಲ್ವಾ? ಅತ್ತಿಗೆ, ಏನ್ ಮಾತಾಡ್ತಿದ್ದೀರಾ ನೀವು? ಅದೇ ಕಣೆ, ಇನ್ನು 10 ಜನ ಸೀರೆ ನೇಯೋ ಕಾರ್ಮಿಕರನ್ನ ಇಟ್ಕೊಂಡಾದ್ರೂ ಅವ್ರ ಹತ್ರ ಅವ್ರ ಎಲ್ಲರ ಕೈಯಲ್ಲಿ ಕೆಲಸ ಮಾಡಿಸಿ ಅವ್ರಿಗೆ ಬೇಕಾಗಿರೋ ಸೀರೆಗಳನ್ನ ನೇಯಿಸ್ತೀನಿ ಅಂತ ಹೇಳ್ತಿದ್ದೀನಿ. ಅಮ್ಮ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಜನಗಳು ಬಂದಿರೋದು ನಿಮಗೋಸ್ಕರ ಅಲ್ಲ ಅನ್ಸುತ್ತಮ್ಮ. ಅದ್ಯಾಕಮ್ಮ ಹಾಗೆ ಹೊಡೆದ್ರಿ? ನನ್ ಸೀರೆಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂತ ನೆನ್ನೆ ನೋಡಿದ್ಯಲ್ಲೋ. ಮತ್ತೆ ನನಗೋಸ್ಕರ ಅಲ್ದೆ ಇನ್ಯಾರಿಗೋಸ್ಕರ ಬರ್ತಾರೆ? ಶೌರ್ಯ, ನೀನ್ ನನಗೆ ಕಮ್ಮಿ ಮಾರ್ಕ್ಸ್ ಹಾಕದ್ಯಲ್ಲ, ಇವಾಗ ನೋಡುವಂತೆ ಬಾ. ಪಲ್ಲವಿ, ನನ್ನ ಗೆಲುವು ಖಾಯಂ. ಏನು ಅಂದ್ರೆ ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ಲ, ಜನಗಳಲ್ಲಿ ಕ್ಯೂನಲ್ಲಿ ನಿಂತಿದಾರಂತೆ. ಇದ್ರ ಜೊತೆಗೆ ನನ್ನ ಹೆಸರು ಬದಲಾಗೋದು ಖಾಯಂ. ಬನ್ನಿ ನೋಡೋರಂತೆ. ಅಮ್ಮ, ನಾನು ಹೋಗಿ ನೋಡ್ತೀನಿ. ನೀನೆಲ್ಲಿಗೆ ಹೋಗ್ತೀಯಾ? ಅವರೆಲ್ಲ ನನ್ಗೋಸ್ಕರ ಬಂದಿರೋರು. ನಿನ್ ಕಡೆ ಎಳ್ಕೋಬೇಕು ಅಂತನಾ? ನೀನಿಲ್ಲೇ ಇರೋ. ಅಮ್ಮ, ಇಷ್ಟು ದೂರ ಮನೆವರೆಗೂ ಬಂದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅತ್ತೆಗೋಸ್ಕರನೇ ಬಂದಿರ್ತಾರೆ. ಸ್ವಲ್ಪ ಹೊತ್ತು ಕಾಯೋಣ. ಮೊದಲು ಅತ್ತೆನೇ ಹೋಗಿ ಮಾತಾಡಿಸ್ಲಿ. ನೋಡಿದ್ರಾ, ನನಗೋಸ್ಕರ ಥಿಯೇಟರ್ ಮುಂದೆ ಹೀರೋ ಅಭಿಮಾನಿಗಳ ತರ ಕೂಗ್ಕೋತಾ ಇದ್ದಾರೆ. ನಾನೀಗ ಹೋಗಿ ಅವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ತುಂಬಾ ಸಂಕಟ ಪಟ್ಬಿಡ್ತಾರೆ. ನಿಜಾನೇ ಅಮ್ಮ, ಜನಗಳೆಲ್ಲ ಬಂದಿರೋದು ನಿಮಗೋಸ್ಕರನೇ ಅಂತ ನನಗೆ ಈಗಲೇ ಅರ್ಥ ಆಗಿದ್ದು. ಹೋಗಿ ಜನಗಳಿಗೊಂದ್ಸಲ ಕಾಣಿಸ್ಕೊಳ್ಳಿ ಅಮ್ಮ. ದಮಯಂತಿ ಅಂದ್ರೆ ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯೇನೋ? ಈಗ ನಾನೇನು, ಜನಗಳಿಗೆ ನನ್ ಮೇಲಿರೋ ಅಭಿಮಾನ ಏನು ಅಂತ ನೋಡೋರಂತೆ. ಬನ್ನಿ. ಕಲಾವತಿ, ಫೋಟೋಗಳನ್ನ ತಗೋಬೇಕು. ಕ್ಯಾಮ್ರಾ ತಗೊಂಡ್ ಬಾ. ನಮಸ್ಕಾರ. ನೋಡಿದ್ರಾ ನಾನೇನಾದ್ರೂ ಮಾಡಿದ್ರೆ ಅದು ಮಾಮೂಲಿಯಾಗಿರಲ್ಲ. ಜನಗಳಿಗೆ ನನ್ ಮೇಲಿರೋ ಅಭಿಮಾನನ ನೋಡ್ತಾ ಇದ್ರೆ ನಿಮ್ಗೆಲ್ರಿಗೂ ಏನನ್ಸುತ್ತೆ? ಪಾಪ
ನನ್ಗೋಸ್ಕರ ತುಂಬಾ ದೂರದಿಂದ ಬಂದಿದ್ದೀರಾ ಅನ್ಸತ್ತೆ. ಎಲ್ಲಿಂದ ಬಂದಿದ್ದೀರಾ? ನಿಮ್ ಸೀರೆ ತಗೊಂಡಿರೋ ಏರಿಯಾದಿಂದ. ಓ, ಆರ್ಡರ್ ಕೊಡಕ್ ಬಂದಿದ್ದೀರಾ? ನೀವೆಷ್ಟೇ ಆರ್ಡರ್ ಕೊಟ್ರು ಮತ್ತೆ ನಿಮಗ್ ತಯಾರಿಸ್ಕೊಡ್ಬೇಕು ಅಂದ್ರೆ ಕೊನೆ ಪಕ್ಷ 1 ವಾರ ಆದ್ರೂ ಬೇಕು. ನೆನ್ನೆ ಅಂದ್ರೆ ಏನೋ ಸ್ಪರ್ಧೆ ಇದೆ ಅಂತ ಗಬಗಬಾ ಅಂತ ತಯಾರಿಸ್ಕೊಟ್ಬಿಟ್ಟೆ. ಹಾಗಂತ ಪ್ರತಿದಿನ ಅದೇ ಆಗಲ್ಲ ಅಲ್ವಾ? ಅದ್ರ ಜೊತೆಗೆ ತುಂಬಾ ದೂರದಿಂದ ಅತ್ತಿಗೆ ಅದೇ ಅಷ್ಟು ಸೀರೆಗಳನ್ನ ನೇಯ್ಬೇಕು ಅಂದ್ರೆ ದಾರಗಳು ಬೇಕು, ತುಂಬಾ ಜನ ಕೆಲಸದವರು ಬೇಕು. ಇಲ್ಲಿ ನೋಡಿ, ನನ್ PA ಪಲ್ಲವಿ. ನೀವು ಕೊಡ್ಬೇಕು ಅನ್ಕೊಂಡಿರೋ ಆರ್ಡರ್ಗಳನ್ನ ಇವಳು ಕೊಟ್ಬಿಡಿ. ಇದು ವಿಷ ಹಚ್ಚಿರೋ ಚಾಕು. ಇದರಲ್ಲಿ ಚಿಕ್ಕ ಗಾಯ ಮಾಡಿದ್ರು ಸಾಕು, ಶೌರ್ಯ ಔಟ್. ಹೇಳಿ ಅಮ್ಮ, ಯಾರಿಗೆ ಏನೇನ್ ಕೊಡ್ಲಿ? ಇಲ್ಲಮ್ಮ, ನಿಮ್ಗಲ್ಲ, ಮೊದ್ಲು ದಮಯಂತಿ ಕೊಡ್ತೀವಿ.